2012 4,50,000 ಫೈನಲ್. ಬಜಾರ್ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಆ ಪ್ರೈಸ್ ಗೆ ನಿಮ್ಗೆ XUV500 ಸಿಗ್ತಾ ಐತೆ. 4,50,000 ಫೈನಲ್, 3,15,000 ಫೈನಲ್. 2015 ಮಾಡ್ಲು 5,40 ಫೈನಲ್ ಮಾಡಿ ಕೊಡ್ತಾರೆ. 2011 ಮಾಡ್ಲು ಡೀಸೆಲ್ ಕಾರು 2,15,000 ಫೈನಲ್ ಮಾಡಿ ಕೊಡ್ತಾರೆ. ಅದು ಕೂಡ ಡೀಸೆಲ್ ಕಾರು. ಡೀಸೆಲ್ ಗಾಡಿ 2011 3,25,000 ಫೈನಲ್. ಒಳ್ಳೆ ಮೈಲೇಜ್ ಬರುವಂತ ಗಾಡಿ. 2,65,000 ಗೆ ನಿಮ್ಗೆ i10 ಸಿಗ್ತಾ ಐತೆ. ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ. ಅದು ಕೂಡ 2011 ಮಾಡ್ಲು. ಓಮ್ನಿ ಸಿಗ್ತಾ ಐತೆ, ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡಿದ್ರು. ಲೋ ಬಡ್ಜೆಟ್ ಕಾರು ಓಮ್ನಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. 2011 ಫೋರ್ಡ್ ಫಿಯೆಸ್ಟೋ 1,90,000 ಗೆ ನಿಮ್ಗೆ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಕೂಡ ಇಲ್ಲ. ಸೂಪರ್ ಕಾರು. 5,20,000 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಡಸ್ಟರ್, ಅದು ಕೂಡ 85 PS, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಸೂಪರ್ ಆಗಿದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಹತ್ರ ಇದೀವಿ. ಸೊ ತುಂಬಾ ಖುಷಿ ಆಗುತ್ತೆ. ಈ ಸಲ ಬಂದ್ಬಿಟ್ಟು ನಾವು 13ನೇ ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಹತ್ತತ್ರ ನಿಮ್ಗೆ 35 ಇಂದ 40 ವೆಹಿಕಲ್ಸ್ ಇವತ್ತು ಕಂಪ್ಲೀಟ್ ಸ್ಟಾಕ್ ಎಲ್ಲ ಸೂಪರ್ ಆಗಿ ಬಂದಿದೆ. ಹೊಸ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಬಂದಿದೆ. ಹತ್ತತ್ರ 2-3 ವೀಕ್ಸ್ ಆಯ್ತು ನಾವು ಇಲ್ಲಿ ಬಂದು ವಿಡಿಯೋ ಮಾಡಿರ್ಲಿಲ್ಲ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು ನೀವು. ಒಂದ್ ಸ್ಮಾಲ್ ರಿಕ್ವೆಸ್ಟ್, ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರು ಲೈಕ್, ಒಂದ್ ಸಬ್ಸ್ಕ್ರೈಬ್ ಮಾಡಿ. ನಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರ. ಸೊ ಪ್ಲೀಸ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದೇ ತರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋಸ್ ಜಾಸ್ತಿನೇ ಬರ್ತಿರುತ್ತೆ ನಮ್ ಚಾನಲ್ ಕಡೆಯಿಂದ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸರ್ ಇವಾಗ ಆಲ್ಮೋಸ್ಟ್ ರೆಡಿ ಇದಾರೆ ನಮ್ಗೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ. ಸೊ ಅದ್ರ ನಿಮ್ಗೆ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ಎಲ್ಲಾ ಕಾರ್ದು, ಎಲ್ಲ ಹ್ಯಾಚ್ ಪ್ಯಾಕ್ ಆಗಿರ್ಲಿ, SUV ಆಗಿರ್ಲಿ, ಅಂಡ್ ವ್ಯಾನ್ ಆಗಿರ್ಲಿ, ಮಾರುತಿ ಸುಜುಕಿ ವ್ಯಾನ್, ಅಂಡ್ ಕಾಂಪ್ಯಾಕ್ಟ್ SUV, ಡಸ್ಟರ್, ಕ್ರೆಟಾ. ಸೊ ಈ ತರ ಲೋ ಬಡ್ಜೆಟ್ ಇಂದ ಹಿಡ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಇವರು ಶೋರೂಮ್ ಅಲ್ಲಿ ಸ್ಟಾಕ್ ಎಲ್ಲ ಇದೆ. ಅಂಡ್ ಬೀಟು ಕೂಡ ಇದೆ. ಬೀಟ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಬೀಟ್ ಅಂತ ಹೇಳ್ಬಿಟ್ಟು, ಅದು ಕೂಡ ರೆಡ್ ಕಲರ್. ಅಂಡ್ ಸರ್ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ರೆಡಿ ಇದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಕಾರ್ ಬಂದ್ಬಿಟ್ಟು ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ರೆಡ್ ಕಲರ್ ಸೂಪರ್ ಆಗಿರುತ್ತೆ. ಸೊ ಈ ಕಲರ್ ಬಂದ್ಬಿಟ್ಟು ಎಕ್ಸ್ಟ್ರೀಮ್ ಅಂತಾನೆ ಹೇಳ್ಬೋದು. ಬೇರೆ ಕಾರು ರೆಡ್ ಕಲರ್ ಗಿಂತ ವೋಕ್ಸ್ ವ್ಯಾಗನ್ ಪೋಲೋ ರೆಡ್ ಕಲರ್ ಬಂದ್ಬಿಟ್ಟು ಸೂಪರ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು 2016 ಮಾಡಲ್, ಸೆಕೆಂಡ್ ಓನರ್, 1 ಲಕ್ಷ ಓಡಿದೆ ಸರ್. 1 ಲ್ಯಾಕ್ ರನ್ ಆಗಿದೆ. 1 ಲ್ಯಾಕ್ ಶೋರೂಮ್ ಟ್ರ್ಯಾಕ್ ಇದೆ, ವೆಲ್ ಮೇಂಟೈನ್. ನೋಡ್ತಾ ಇರ್ಬೋದು. ಟೈರ್ ಕೂಡ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ. ಅಂಡ್ ಕಲರ್ ತುಂಬಾ ಇಷ್ಟ ಆಯ್ತು. ಅಂಡ್ ಸರ್ ಇದು ಸಿಂಗಲ್ ಓನರ್ ಅಲ್ವಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್, ಹೌದು. ಸೊ ಪೆಟ್ರೋಲ್ ವೇರಿಯಂಟ್ 1.3 ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್. ಸರ್ ಇದು ಪೆಟ್ರೋಲ್ ಇಂಜನ್? ಹೌದು, ಪೆಟ್ರೋಲ್ ಇಂಜನ್. ಸೊ 1.3 ಕಂಫರ್ಟ್ ಲೈನ್. ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಆಲ್ಮೋಸ್ಟ್ ಸ್ಟಾಕ್ ಅಲ್ಲಿದೆ. 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಅಂಡ್ ರೇರ್ ಸ್ಪಾಯ್ಲರ್ ರೆಡ್ ಕಲರ್ ಆಗಿ ಗ್ಲಾಸಿ ಫಿನಿಶಿಂಗ್ ಸೂಪರ್ ಆಗಿದೆ. ಅಂಡ್ ರೇರ್ ಕೂಡ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದೆ. ಸರ್ ಈ ರೆಡ್ ಕಲರ್ ಬ್ಯೂಟಿಗೆ ಎಷ್ಟು ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ ಇದು 6,25,000 ಕೋಟಿಂಗ್ ಮಾಡ್ತಾ ಇದೀನಿ. ಒಂದು 5,95,000 ಗೆಲ್ಲ ಬಿಟ್ಬಿಡ್ತೀನಿ ಸರ್. 595 ಫೈನಲ್? ಹೌದು, ಫೈನಲ್. ಸಿಂಗಲ್ ಓನರ್ ಕಾರು, ಶೋರೂಮ್ ಟ್ರ್ಯಾಕ್ ಇರೋ ಅಂತ. ಹೌದು. ಸೊ 100% ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇದ್ರೆ ಏನು ತೊಂದರೆ ಇರಲ್ಲ. 5,95,000 ಫೈನಲ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಒಂದು ವೈಟ್ ಬ್ಯೂಟಿ ಇದೆ, ಅದು ಕೂಡ ಎಕ್ಸ್ಟ್ರಾಸ್. ಸರ್ ಇದು ಡೀಸೆಲ್ ಪೆಟ್ರೋಲಾ? ಸರ್ ಡೀಸೆಲ್ ವೇರಿಯಂಟ್ 2015 ಮಾಡಲ್, ಸೆಕೆಂಡ್ ಓನರ್. 15 ವೇರಿಯಂಟ್. ಸೊ ಡೀಸೆಲ್ ಅಂದ್ರೇನೆ ಸೂಪರ್. ನೋಡ್ತಾ ಇರ್ಬೋದು, ಇದು ಒಂದು ದೊಡ್ಡ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಟಾಪ್ ಅಂಡ್ ಫೀಚರ್ಸ್ ಎಲ್ಲ ಬರುತ್ತೆ. ಅಲೈ ವೀಲ್ಸ್, ಏರ್ ಬ್ಯಾಗ್, ABS ಅಂಡ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನಿಮ್ಗೆ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಎಕ್ಸ್ಕ್ರಾಸ್? ಸರ್ ಇದು 82,000 ರನ್ ಆಗಿದೆ. ಓಕೆ. ಸೆಕೆಂಡ್ ಓನರ್, 2015 ಮಾಡಲ್, ಸಿಗ್ಮಾ ವೇರಿಯಂಟ್. ಹೌದು. ಓಕೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಈ ಕಾರಿಗೆ 5,95,000 ಕೋಟಿಂಗ್ ಇದೆ. 5,95,000 ಕೋಟಿಂಗ್ ಇದೆ. ಒಂದು 5,80,000 ಬಂದ್ರೆ ಎಲ್ಲ ಬಿಟ್ಬೇಡ ಸರ್. 580 ಫೈನಲ್? ಹೌದು. ಸೊ ನೋಡ್ತಾ ಇರ್ಬೋದು, 580ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಎಸ್ ಕ್ರಾಸ್ ನ ಸಿಗ್ಮಾ ವೇರಿಯಂಟ್ ಸರ್? ಹೌದು. ಡೀಸೆಲ್ ಕಾರ್ ಅದು ಕೂಡ. ಸೊ ಅದ್ರ ಪಕ್ಕದಲ್ಲೇ i10 ಹುಡುಕೋರ್ಗೆ i10 ಇದೆ, ನೋಡ್ತಾ ಇರ್ಬೋದು. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸರ್ ಈ i10ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೆ? ಯಾವ್ದು ಮಾಡ್ಲು? ಸರ್ ಇದು i10 ಎರಾ ಬೇಸ್ ವೇರಿಯಂಟ್, 2011 ಮಾಡಲು, ಸೆಕೆಂಡ್ ಓನರ್, 80,000 ಓಡಿದೆ ಸರ್. ಸೆಕೆಂಡ್ ಓನರ್ 80,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದ್ಬಿಟ್ಟು ಎರಾ ಆಲ್ಮೋಸ್ಟ್ ಬೇಸ್ ವೇರಿಯಂಟ್. ಹೌದು. ಸೊ ಬೇಸ್ ವೇರಿಯಂಟ್ ಆಗಿದ್ರು ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ ಬರುತ್ತೆ. ಸೊ 2 ಪವರ್ ವಿಂಡೋ ಬರುತ್ತೆ ನಿಮ್ಗೆ. 2 ಪವರ್ ವಿಂಡೋ ಅಂಡ್
ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಸೊ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಇದೆ ನಿಮ್ಗೆ. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಒಂದು ಅಡಿಷನಲ್ ಫೀಚರ್ ಸೂಪರ್ ಆಗಿದೆ ನೋಡ್ತಾ ಇರ್ಬೋದು. ಟಿವಿ ಕೂಡ ಇದೆ, ಆರಾಮಾಗಿ ಟಿವಿ ನೋಡ್ಕೊಂಡು ಹೋಗ್ಬಿಡ್ಬೋದು. ಅಂಡ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಇದೆ. ಸರ್ ಇವಾಗ ಆಲ್ಮೋಸ್ಟ್ I10 ಎಲ್ಲ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ಈಗ ಒಂದು 16 to 18 ಬರುತ್ತೆ ಸರ್. 18 ಬಂದೇ ಬರುತ್ತೆ. ಒಂದು 18 ಬರುತ್ತೆ, ಒಂದು ಸಿಟಿಯಲ್ಲಿ ಒಂದು 16 ಬಂದೇ ಬರುತ್ತೆ. ಮೇಂಟೆನೆನ್ಸ್ ಕೂಡ ಕಡಿಮೆ ಸರ್. ಸರ್ ಈ ಎರಾಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಹೇಳ್ಬಿಡ್ತೀನಿ, ಒಂದು 2,60,000 ಫೈನಲ್ ಮಾಡ್ಕೊಳ್ಳೋಣ. 265 ಫೈನಲ್. ಹೌದು, ಫೈನಲ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ನಿಮ್ಗೆ ಸ್ಯಾಂಟ್ರೋ ಕೂಡ ಬರಲ್ಲ, ಆ ಪ್ರೈಸ್ ಅಲ್ಲಿ ನಿಮ್ಗೆ I10 ಕೊಡ್ತಿದ್ದಾರೆ. ಸರ್ ಯಾವ ಸರ್ ವ್ಯಾನ್ ಅದು? ಸರ್ ಅದು 2017 ಮಾಡಲ್. ಓಕೆ. ಸಿಂಗಲ್ ಓನರ್, 50,000 ಡ್ರೈವನ್ ಆಗಿದೆ ಸರ್. 50,000 ರನ್ ಆಗಿದ್ಯಾ? ಹೌದು. ಸಿಂಗಲ್ ಓನರ್. ಹೌದು. ಸೊ ಓಮ್ನಿ ಸಿಂಗಲ್ ಓನರ್ ಸಿಗೋದು ತುಂಬಾ ಕಷ್ಟ ಇದೆ. ಸೊ ನೋಡ್ತಾ ಇರ್ಬೋದು, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಕಮರ್ಷಿಯಲ್ ಪರ್ಪಸ್ ಅಂತೂ ಈ ಕಾರು ಸೂಪರ್. ಸೊ ಉತ್ಸವ ವೇರಿಯಂಟ್ ಇದು ಬಂದು ಕೆಲಸ ಇದೆ ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ನಾನೇ ಮಾತಾಡ್ತಿದ್ದೀನಿ ಸರ್. ಈ ಓಮ್ನಿ ಉತ್ಸವಕ್ಕೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2017 ಮಾಡಲ್, ಸಿಂಗಲ್ ಓನರ್, 50,000 ಓಡಿದೆ. ಇದ್ರ ಬೆಲೆ ಬಂದ್ಬಿಟ್ಟು ಒಂದು 3 ಲಕ್ಷ ಕೊಟ್ಬೇಡ ಸರ್. 3 lakhs ಫೈನಲ್. ಹೌದು ಸರ್, ನಿಮ್ ಕಸ್ಟಮರ್ ಬಂದ್ರೆ ಇನ್ನು 3 ಲಕ್ಷ ಕೊಟ್ಬೇಡ ಸರ್. ಫೈನಲ್ ನಮ್ ಕಡೆಯಿಂದ ಬಂದ್ರೆ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡ್ತಾರೆ. ಅಂಡ್ ಸೊ ನೋಡ್ತಾ ಇರ್ಬೋದು, ಸ್ವಿಫ್ಟ್ ಸೂಪರ್ ಆಗಿದೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್ VXI. ಓಕೆ. 2016 ಮಾಡಲ್, 89,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್ ಕಾರ್. ಹೌದು. ಸೊ ಗ್ರಿಲ್ ಎಲ್ಲ ಇದೆ ನಿಮ್ಗೆ ಅಡಿಷನಲ್ ಆಗಿ. ಅಂಡ್ ಸರ್ ಇದು ಸಿಂಗಲ್ ಓನರ್ ಕಾರು ಏನ್ ಪ್ರೈಸ್ ಕೊಟ್ಟು ಮಾಡ್ತಿದ್ರ ಸರ್? ಇದು 5,70,000 ಇದೆ. ನಿಮ್ ಕಡೆಯಿಂದ ನಿಮ್ ಕಸ್ಟಮರ್ ಎಲ್ಲಾದ್ರೂ ನಮ್ಗೆ ಬಂದ್ರಂದ್ರೆ ಒಂದು 5,40,000 ಕೊಟ್ಬಿಡೋಣ ಸರ್. 540 ಫೈನಲ್ ಮಾಡಿ ಕೊಡ್ತೀರಾ? ಸೊ ಆಲ್ಮೋಸ್ಟ್ ಸಿಂಗಲ್ ಓನರ್ ಅಂದ್ರೆ ಸರ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ, ಅಪ್ ಟು ಡೇಟ್ ಇರುತ್ತೆ ಸರ್. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್. ಸೊ ಈ ಗಾಡಿ ಏನ್ ಪೆಟ್ರೋಲ್ ಓಡಿಸೋದು ಅಷ್ಟೇ, ನಿಮ್ಗೆ ಏನ್ ₹1 ಖರ್ಚಿರಲ್ಲ ಆಲ್ಮೋಸ್ಟ್. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಸ್ವಿಫ್ಟ್ ಗೆ ಎಕ್ಸ್ಟ್ರೀಮ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಸೊ ಇದರಲ್ಲಿ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಒಳಗಡೆ ಕೂಡ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸಿಂಗಲ್ ಓನರ್ ಇಂದ ಆಗಿರೋದ್ರಿಂದ ಏನ್ ಪ್ರಾಬ್ಲಮ್ ಇರಲ್ಲ. ಸೊ ನೋಡಿ ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡಿ ಸರ್. ಫೈನಲ್ ಏನ್ ಹೇಳಿದ್ದು ಸರ್? 5,40,000 ಬಿಟ್ಬೇಡ ಸರ್. 540 ಫೈನಲ್. ಹೌದು. ಜೆನ್ ಎಸ್ಟಿಲಿಯೋ ಕಲಿಯೋರ್ಗೆ ಮಾತ್ರ ಸೂಪರ್ ಕಾರು. ಅಂಡ್ ಸಿಟಿ ಯೂಸ್ ಲಾಂಗ್ ಕೂಡ ಆರಾಮಾಗಿ ತಗೊಂಡೋಗ್ಬಿಡ್ಬೋದು ಈ ಕಾರ್ನ. ಜೆನ್ ಸೂಪರ್ ಕಾರ್. ಹೇಳಿ ಸರ್. ಸರ್ ಇದು 2009 ಮಾಡಲ್, ಸಿಂಗಲ್ ಓನರ್, 77,000 ಡ್ರೈವನ್ ಆಗಿದೆ. ಓಕೆ. ಸಿಂಗಲ್ ಓನರ್ ಗಾಡಿ, LXI. ಜೆನ್ ಎಸ್ಟಿಲೋ LXI. ಸೊ LXI ಅಲ್ಲಿ ಪವರ್ ಸ್ಟೇರಿಂಗ್ ಬರುತ್ತಲ್ಲ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಎರಡು. ಹೌದೌದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಹೌದು. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಆಲ್ಟೋ K10 ಗಿಂತ ದೊಡ್ಡ ವೆಹಿಕಲ್. ಹೌದು ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 1,95,000 ಇದೆ. ನಿಮ್ ಕಸ್ಟಮರ್ ಬಂದ್ರೆ 1,80,000 ಕೊಟ್ಬೇಡ ಸರ್. 180 ಫೈನಲ್ ಮಾಡಿ ಕೊಡ್ತೀರಾ ನಮ್ ಕಸ್ಟಮರ್ಸ್ ಗೆ? ಹೌದು ಸರ್. ಅಂಡ್ ಅದ್ರ ಹಿಂದ್ಗಡೆ ಒಂದು ಸ್ವಿಫ್ಟ್ ಇದೆ ಅಂಡ್ I20 ಇದೆ. ರೆಡ್ ಕಲರ್ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2009 ಮಾಡಲ್, ಸೆಕೆಂಡ್ ಓನರ್. ಓಕೆ. 82,000 ಡ್ರೈವನ್ ಆಗಿದೆ. ಓಕೆ. ಗಾಡಿ ಅಲ್ಟಿಮೇಟ್ ಆಗಿದೆ. 82,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್. ಹೌದು. ಸೊ 82,000 ಕಿಲೋಮೀಟರ್ ರನ್ ಆಗಿದೆ, ಡೀಸೆಲ್ ವೇರಿಯಂಟ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಅದು ಕೂಡ ರೆಡ್ ಕಲರ್. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಸೊ ನೋಡಿ ಗಾಡಿ ಎಲ್ಲ ಈ ತರ ಇದೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ. ಅದು ಕೂಡ ನಿಮ್ಗೆ ಡೀಸೆಲ್ ಕಾರ್ ಸಿಗೋದು ತುಂಬಾನೇ ಕಷ್ಟ ಇದೆ. ಅದು ಕೂಡ ರೆಡ್ ಕಲರ್. ಟೈರ್ ಕೂಡ 4 ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 3,25,000 ಇದೆ ಕೋಟಿಂಗ್. ಒಂದು 3 lakhs ಎಲ್ಲ ಬಂದ್ರೆ ಬಿಟ್ಬಿಡೋಣ ಸರ್. ಫೈನಲ್ 3 lakhs ಫೈನಲ್ ಮಾಡಿ ಕೊಡ್ತಾರೆ. ಸೊ ಫೈನಲ್ 3 lakhs ಗೆ ಮಾಡಿ ಕೊಡ್ತಾರೆ. ಸ್ವಿಫ್ಟ್ VDI ಗಾಡಿ ನಂಬರ್ ಬಂದ್ಬಿಟ್ಟು 8217. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ಅದ್ರ ಪಕ್ಕದಲ್ಲೇ ಒಂದು I20 ಸ್ಪೋರ್ಟ್ಸ್ ಇದೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್ ಅದು. ಓಕೆ. ಎಷ್ಟೊಂದಾಗಿದೆ ವಿಕಾಸ್? ಸರ್ ಈ ಇದು ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು 72,000 ರನ್ ಆಗಿದೆ. ಓಕೆ.
ಸಿಂಗಲ್ ಓನರ್ 2010 ಮಾಡಲು ಸ್ಪೋರ್ಟ್ಸ್ ವರ್ಷನ್. ಸಿಂಗಲ್ ಓನರ್ 72,000 ರನ್ ಆಗಿದೆ, ಸ್ಪೋರ್ಟ್ಸ್ ವರ್ಷನ್. ಹೌದು 2010 ಸರ್ ಇದು. ಹೌದು. ಸೊ ನಿಮ್ಗೆ ಸ್ಪೋರ್ಟ್ಸ್ ವರ್ಷನ್ ಅಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಸೊ i20 ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಕಾರ್ ಮಾತ್ರ ಈ ತರ ಇದೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಸರ್? ಇದು 3,25,000 ಇದೆ. 3,10,000 ಬಿಡ್ಬೇಡ ಸರ್ ನಿಮ್ ಕಡೆ. 310 ಫೈನಲ್. ಹೌದು ಫೈನಲ್ ಸರ್, ಕೊಟ್ಬೇಡ ಸರ್. 310 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ನೋಡ್ತಾ ಇರ್ಬೋದು, ಇನ್ನೊಂದು 10 ವರ್ಷ ಆದ್ರೂ ಕೂಡ ಕಲರ್ ಏನು ಚೇಂಜ್ ಆಗಲ್ಲ, ಇದೇ ತರ ಇರುತ್ತೆ, ಶೇಡ್ ಗಿಡ್ ಏನು ಬರಲ್ಲ. ಸೊ ಅದೇ ಈ ಗ್ರೇ ಕಲರ್ ಅಲ್ಲಿ ಇರೋ ಸ್ಪೆಷಾಲಿಟಿ. 310 ಗೆ ಫೈನಲ್ ಮಾಡಿ ಕೊಟ್ಬೇಡ ಸರ್. ಸೊ ಅದ್ರ ಪಕ್ಕದಲ್ಲೇ ಒಂದು ಡೀಸೆಲ್ ಕಾರ್ ಇದೆ, ನೋಡ್ತಾ ಇರ್ಬೋದು. ಇದಕ್ಕಿಂತ ಹೈಟ್ ಇದೆ ಜಾಸ್ತಿ ಕಾರು, ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸೂಪರ್ ಆಗಿದೆ. ಅಂಡ್ ಅಲಾಯ್ ವೀಲ್ಸ್ ಇದೆ, ಅಡಿಷನಲ್ ಆಗಿ ಅಲಾಯ್ ವೀಲ್ಸ್ ಹಾಕ್ಸಿರೋದು ಅನ್ಸುತ್ತೆ ಇದು. ಸರ್ ಈ ಡೀಸೆಲ್ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇಡ್ಸು ಸರ್ ಇದು 2011 ಮಾಡಲು ಸಿಂಗಲ್ ಓನರ್. ಓಕೆ. 99,000 ಡ್ರೈವನ್ ಆಗಿದೆ. 3,35,000ಕ್ಕೆ ಫೈನಲೈಸ್ ಹಾಕಿ ಸರ್. 335 ಫೈನಲ್ ಹಾಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ 335 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಡೀಸೆಲ್ ವೆಹಿಕಲ್. ಸೊ ಸಾಕಷ್ಟು ಜನ ಮೈಲೇಜ್ ಗೆಲ್ಲ ಟ್ರೈ ನೋಡ್ತಾ ಇರ್ತಾರೆ. ಒಳ್ಳೆ ವೆಹಿಕಲ್ ಲಾಂಗ್ ಓಡಿಸೋರ್ಗೆ ಮಾತ್ರ. ಇದರಲ್ಲಿ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಒಳ್ಳೆ ಸರ್, ಆಲ್ಮೋಸ್ಟ್ ಇದು 20+ ಬರುತ್ತಲ್ಲ ಮೈಲೇಜ್? 20+ ಬರುತ್ತೆ ಸರ್. ಸರ್ ಎಷ್ಟು ರನ್ ಆಗಿದ್ದು ವಿಡಿಯೋ ಇದು? ಸರ್ ಇದು 99,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಇದೆ. 100% ಶೋರೂಮ್ ಟ್ರ್ಯಾಕ್ ಇರುವಂತ ಗಾಡಿ. ಸೊ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇದ್ರೆ ಏನು ತೊಂದರೆ ಇರಲ್ಲ. ಎಷ್ಟು ಸರ್ ಹೇಳಿದ್ದು ಪ್ರೈಸ್? ಸರ್ ಇದು 3,25,000 ಫೈನಲ್ ಮಾಡ್ಕೊಂಡು 325 ಫೈನಲ್. ಹೌದು ಸರ್. ಸೊ ಈ ಕಾರು ಒಂಥರ ಸ್ಪೆಷಲ್ ಕಾರು, ನೋಡ್ತಾ ಇರ್ಬೋದು. ಏನು ₹1 ಖರ್ಚಿಲ್ಲ, ಫುಲ್ ಕಸ್ಟಮೈಸ್ಡ್ ಮಾಡಿಸಿರೋ ಕಾರು. 100% ಕಸ್ಟಮೈಸ್ಡ್ ಆಗಿದೆ ಟೋಟಲ್. ಸೊ ಒಳಗಡೆ ಲೆದರ್ ಇಂಟೀರಿಯರ್ಸ್ ಆಗ್ಲಿ ಏನು ₹1 ಖರ್ಚಿಲ್ಲ. ಸೊ ಪ್ಯಾಷನ್ ಆಗಿ ಹತ್ರ ಕುತ್ಕೊಂಡು ಮಾಡಿಸಿರೋಂತ ಕಾರು, ಆಲ್ಟ್ರೇಷನ್ ಮಾಡ್ತಿರೋ ಕಾರ್ ಇದು. ಸೊ ಈ ಕಾರ್ ಯಾವ್ದೋ ಮೂವಿಯಲ್ಲಿ ಕೂಡ ಇದೆ. ಸೊ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ಅಂಡ್ ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2001 ಮಾಡಲು ಸೆಕೆಂಡ್ ಓನರ್. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಹೇಂದ್ರ ಕಮಾಂಡೋ ಜೀಪ್ ಸರ್ ಇದು. ಕಮಾಂಡೋ ಜೀಪ್. ಹೌದು. ಸೊ ಪ್ಯಾಷನ್ ಇರೋರ್ಗೆ ಈ ಗಾಡಿ ಕಲೆಕ್ಷನ್ ಆಗಿ ಇಟ್ಕೊಂತಾರೆ. ಹೌದು. ಅಂಡ್ ಸೊ ನೋಡ್ತಾ ಇರ್ಬೋದು ಮಹೇಂದ್ರ. ಸೊ ಮಹೇಂದ್ರ ಅಂದ್ರೇನೆ ಬಿಲ್ಟ್ ಫಾರ್ ಮೌಂಟೇನ್ಸ್, ಆತರ ವೆಹಿಕಲ್ಸ್ ನ ಬಿಲ್ಡ್ ಮಾಡ್ತಾರೆ ಇವ್ರು ಬಂದ್ಬಿಟ್ಟು. ಸೊ ಎಕ್ಸ್ಟ್ರೀಮ್ ಆಫ್ ರೋಡ್ ಗೆ ಮಾತ್ರ ಕಿಂಗು. ಸೊ ಕಮಾಂಡೋ ವೆಹಿಕಲ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್, ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 485 ಇದೆ. ಒಂದು 4.5 ಫೈನಲೈಸ್ ಮಾಡಿ ಕೊಟ್ಬಿಡೋಣ ಸರ್. 4.5 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಸ್ವಿಫ್ಟ್ ಗಳಿಗೆ ಹುಡುಕೋರ್ಗೆ ಮಾತ್ರ 4 ರಿಂದ 5 ಸ್ವಿಫ್ಟ್ ಗಾಡಿಗಳು ಇದೆ ಇವತ್ತು ಈ ಶೋರೂಮ್ ಅಲ್ಲಿ. ಅಂಡ್ ಸರ್ ಈ ಬ್ಲಾಕ್ ಬ್ಯೂಟಿ ಬಗ್ಗೆ ಹೇಳಿ ಸರ್. ಸರ್ ಇದು 2008 ಮಾಡಲು ಸೆಕೆಂಡ್ ಓನರ್. 78,000 ಡ್ರೈವನ್ ಆಗಿದೆ. ಓಕೆ. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಹೌದು. ಓಕೆ ಓಕೆ. 78,000 ಓಡಿದೆ. ಓಕೆ ಓಕೆ. ನೀವು ಇಂಟೀರಿಯರ್ ನೋಡೋದಾದ್ರೆ ಲೆದರ್ ಸೀಟ್ ಇದೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಎಲ್ಲ ಇದೆ ಸರ್. ಸೊ ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಹೊಸ ಸ್ವಿಫ್ಟ್ ಗಿಂತ ಹಳೆ ಸ್ವಿಫ್ಟ್ ನಿಮ್ಗೆ ಇನ್ಬಿಲ್ಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿರುತ್ತೆ. ಹೌದು ಸರ್. ಹೌದೌದು. ಅಂಡ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 2 lakh ಫೈನಲ್ 245 ಎಲ್ಲ ಕೊಟ್ಬಿಡೋಣ ಸರ್. 245 ಗೆ ಸ್ವಿಫ್ಟ್ ಸಿಗ್ತೈತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಪೆಟ್ರೋಲ್ ಕಡಿಮೆ ಓಡಿಸೋರ್ಗೆ, ಲಾಂಗ್ ಓಡಿಸೋರ್ಗೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್. ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. 245 ಸರ್. ಹೌದು ಸರ್. ಫೈನಲ್. ಓಕೆ. ಸೊ ಲೆದರ್ ಇಂಟೀರಿಯರ್ಸ್ ತುಂಬಾ ಇಷ್ಟ ಆಯ್ತು. ನೋಡ್ತಾ ಇರಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್ ಆಗಿದೆ. ಓಕೆ. ಬಾಳೆ ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ಸ್ವಿಫ್ಟ್, ಅದು ಕೂಡ ಡೀಸೆಲ್ ಕಾರ್. ಹೇಳಿ ಸರ್. ಸರ್ ಇದು 2010 ಮಾಡಲು 82,000 ರನ್ ಆಗಿದೆ. ಸೆಕೆಂಡ್ ಓನರ್ ಸರ್. ಓಕೆ. 82,000 ರನ್ ಆಗಿದೆ. ಸೆಕೆಂಡ್ ಓನರ್. 2010 ಮಾಡಲು. ಹಲೋ. ಸೊ ನೋಡ್ತಾ ಇರ್ಬೋದು, ಇದು ಕೂಡ VDI ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಮ್ಯಾಟ್ ಹಾಕಿದ್ದಾರೆ ತಣ್ಣಗಿರ್ಲಿ ಅಂತ. ಅಂಡ್ ಪವರ್ ಸ್ಟೇರಿಂಗು,
ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್ ಈ ಡೀಸೆಲ್ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್, ಫೈನಲ್ ಪ್ರೈಸ್ ಸರ್ ಒಂದ್ 3,25,000 ಕೊಡಿ ಸರ್. 325 ಹೌದು ಫೈನಲ್. ಹೌದು ಸರ್, ಕೊಟ್ಬಿಡಿ ಡೀಸೆಲ್ ಸರ್. ಕಾರು, ಹೌದು ಒಳ್ಳೆ ಮೈಲೇಜ್ ಬರುವಂತ ಕಾರು. ಫೋರ್ಡ್ ಫಿಗೋ ನೋಡ್ತಾ ಇರ್ಬೋದು, ಇದು ಕೂಡ ಡೀಸೆಲ್ ಕಾರು. ಸೊ ಬರೀ 58,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಸೊ ಫೋರ್ಡ್ ಫಿಗೋ ಒನ್ ಆಫ್ ದ ಬೆಸ್ಟ್ ಅಂಡ್ ಸ್ಟ್ರಾಂಗ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಒರಿಜಿನಲ್ ಓಡಿಯೋ ಮೀಟರ್ ನ ತೋರಿಸ್ತಾ ಇದೀನಿ. 58,182 ಕಿಲೋಮೀಟರ್ಸ್ ರನ್ ಆಗಿದೆ. ಏನ್ ರೇಟ್ ಅದು ಸರ್? ಇದು ಕಡಿಮೆ ಓಡಿದೆ ಅಲ್ವಾ ಇದು? ಹೌದು, ಥರ್ಡ್ ಓನರ್ ಸರ್. 2011 ಮಾಡಲು 58,000 ಓಡಿದೆ, ಥರ್ಡ್ ಓನರ್. ಸೊ ಥರ್ಡ್ ಓನರ್. ಸೊ ಡೀಸೆಲ್ ವೆಹಿಕಲ್, ಸೊ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಏನು ಖರ್ಚು ಬರಲ್ಲ ಈ ಗಾಡಿ ಮಾತ್ರ. ಅಂಡ್ ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 2,20,000 ಕೊಡಿ ಸರ್. 220 ಫೈನಲ್. ಹೌದು ಸರ್, ಕೊಟ್ಬಿಡಿ ಸರ್. ಸೊ ಡೀಸೆಲ್ ಕಾರು 220ಗೆ ನಿಮ್ಗೆ ಫೈನಲ್ ಸಿಗ್ತೈತೆ, ನೋಡ್ತಾ ಇರ್ಬೋದು. ಅದು ಕೂಡ ಫೋರ್ಡ್ ಫಿಗೋ ಸಿಲ್ವರ್ ಕಲರ್. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i10 ಇದೆ, ಹೇಳಿ ಸರ್. ಸರ್ ಇದು 2010 ಮಾಡಲು CNG ವಿತ್ ಪೆಟ್ರೋಲ್, 67,000 ಡ್ರೈವನ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್. CNG ವಿತ್ ಪೆಟ್ರೋಲ್, ಹೌದು, ಸಿಂಗಲ್ ಓನರ್ ವೆಹಿಕಲ್, 100% ಶೋರೂಮ್ ಟ್ರ್ಯಾಕ್ ಇರುವಂತ ಗಾಡಿ. ಅಂಡ್ ಅಡಿಷನಲ್ ಆಗಿ CNG ಇದೆ ನಿಮ್ಗೆ ಇದರಲ್ಲಿ. ಸೊ CNG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, ಹೇಳಬೇಕಾಗಿಲ್ಲ. ಹತ್ತತ್ರ ನಿಮ್ಗೆ CNG ಅಲ್ಲೇ ಇದು ಹತ್ತತ್ರ ಸರ್ ಒಂದ್ 30-40 ಬರುತ್ತೆ. ಹೌದು 30 ಬರುತ್ತೆ ಸರ್. 30 ಈಸಿಯಾಗಿ ಬರುತ್ತೆ ಮೈಲೇಜ್ CNG ಅಲ್ಲಿ. ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಈ ಗಾಡಿಗೆ ಒಳ್ಳೆ ಪ್ರೈಸ್ ಅಂದ್ರೆ ಒಂದು 2,55,000 ಫೈನಲ್ ಟು ಫೈನಲ್ ಸರ್. 2,55,000 ಫೈನಲ್. ಫೈನಲ್ ಟು ಫೈನಲ್. ಅದ್ರ ಪಕ್ಕದಲ್ಲೇ ಇನ್ನೊಂದು i10 ಇದೆ, ಹೇಳಿ ಸರ್. ಸೊ ಇದು ಬಂದ್ಬಿಟ್ಟು ಇಯಾನು. i10 ಅಲ್ಲ, ಸಾರಿ ಇಯಾನು, ಆ ಕಡೆ ಇದೆ i10. ಸರ್ ಇಯಾನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರ್. ಓಕೆ. 67,000 ಡ್ರೈವನ್ ಆಗಿದೆ ಸರ್. 67,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹೌದು. ಸೊ i10 ಇದು ಇಯಾನ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಸಿಮಿಲರ್ ಆಗಿ ಸ್ಯಾಂಟ್ರೋ ತರಾನೇ ಇರುತ್ತೆ, ಬಟ್ ಫುಲ್ ಅಪ್ಡೇಟೆಡ್ ವರ್ಷನ್ ಸ್ಯಾಂಟ್ರೋಗಿಂತ. ಸೊ ಎರಾ ಪ್ಲಸ್ ಇದು ಬಂದ್ಬಿಟ್ಟು ಬೇಸ್ ಗಿಂತ ಒಂದ್ ಜಾಸ್ತಿ. ಸರ್ ಈ ವೆಹಿಕಲ್ ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 2,20,000 ಫೈನಲ್ ಕೊಟ್ಬೇಡ ಸರ್. 220 ಫೈನಲ್. ಹೌದು. ಅಂಡ್ ಇನ್ನೊಂದು i10 ಬಗ್ಗೆ ಹೇಳಿ ಸರ್. ಸರ್ ಇದು 2009 ಮಾಡಲು, ಸೆಕೆಂಡ್ ಓನರ್, 91,000 ಓಡಿದೆ. 91,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಸೊ i10 ಗೆ ಹುಡುಕೋರಿಗೆ ಮಾತ್ರ ಹಬ್ಬ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಆಲ್ಮೋಸ್ಟ್ ಇವ್ರ ಶೋರೂಮ್ ಅಲ್ಲಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರನೇ ಇರುತ್ತೆ. ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಸರ್. ಇದು 2,45,000 ಕೊಟ್ಬೇಡ ಸರ್. 245 ಫೈನಲ್. ಹೌದು. ಸೊ ನ್ಯಾನೋ ಹುಡ್ಕೋರ್ಗೆ ಒಂದು ನ್ಯಾನೋ ಇದೆ ಲೋ ಬಡ್ಜೆಟ್ ಅಲ್ಲಿ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಹೇಳಿ ಸರ್. ಸರ್ 2015 ಮಾಡಲ್. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ 15 ಮಾಡಲು. ಹೌದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 53,000 ರನ್ ಆಗಿದೆ ಸರ್. ಓಕೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 1.5 ಲಕ್ಷ ಕೊಡಿ. 1,40 ಕೊಟ್ಬಿಡಿ ಸರ್. 140 ಫೈನಲ್. ಹೌದು, ಕೊಟ್ಬಿಡಿ ಸರ್. 140ಗೆ ನಿಮ್ಗೆ ನ್ಯಾನೋ ಸಿಗ್ತೈತೆ. ಸೊ ನೋಡ್ತಾ ಇರ್ಬೋದು, ಕಾರು ಕಲ್ತ್ಕೊಳ್ಳೋರ್ಗೆ ಮಾತ್ರ ಸೂಪರ್ ವೆಹಿಕಲ್. ಸೊ ಈ ತರ ಕಾರ್ ಕಲ್ಸ್ಕೊಂಡ್ಬಿಟ್ಟು 100% ನೀಟಾಗಿ ಟ್ರೈಂಡ್ ಆದ್ಮೇಲೆ ಬೇಕಿದ್ರೆ ನೀವು ಹೊಸ ಶೋರೂಮ್ ಕಾರ್ ತಗೊಂಡ್ಬಿಡ್ಬೋದು, ಅಥವಾ ಇದನ್ನ ಈ ಗಾಡಿನ ಇಲ್ಲೇ ಎಕ್ಸ್ಚೇಂಜ್ ಕೊಟ್ಬಿಟ್ಟು ಈ ತರ ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ಎಲ್ಲ ತಗೊಂಡ್ಬಿಡ್ಬೋದು. ಅಂಡ್ ಇವಾಗ ಬಂದ್ಬಿಟ್ಟು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಶೌಲೆಟ್ ಬೀಟ್ ಇದೆ, ಅದು ಕೂಡ ಗಾಡಿ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್, 2012 ಮಾಡಲು. ಓಕೆ. ಸೆಕೆಂಡ್ ಓನರ್. 74,000 ಡ್ರೈವನ್ ಆಗಿದೆ. ಓಕೆ. ಸೊ ಶೌಲೆಟ್ ಬೀಟ್ ಡೀಸೆಲ್ ಸೂಪರ್ ಆಗಿ ಬರುತ್ತಂತೆ ಮೈಲೇಜ್. ಹತ್ತತ್ರ 23 ಗಂಟೆ ಕಂಪಲ್ಸರಿ ಬಂದೇ ಬರುತ್ತೆ. ಒಂದು ಚಿಕ್ಕ ಡೀಸೆಲ್ ಗಾಡಿ ಲಾಂಗ್ ಓಡಿಸೋರ್ಗೆ ಸೂಪರ್ ವೆಹಿಕಲ್. ಅಂಡ್ ಮೇಂಟೆನೆನ್ಸ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲಿ ಬೇಕಿದ್ರೆ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ನೀವು ಬೆಂಗಳೂರಿಂದ ರೂರಲ್ ತಗೊಂಡ್ರು ಒಂದ್ಸಲ ಬೆಂಗಳೂರಿಗೆ ಬಂದು ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಬೇಕಿದ್ರೆ ತಗೊಂಡೋದ್ರೆ ಒಳ್ಳೆ ಗಾಡಿ. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಇದು 2,45,000 ಕೋಟಿಂಗ್ ಇದೆ ಸರ್. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಹೌದು. 2,45,000 ಫೈನಲ್. ಹೌದು. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಸ್ಯಾಂಟ್ರೋ ಇದೆ. ಸರ್ ಈ ಸ್ಯಾಂಟ್ರೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2008 ಮಾಡಲು, ಸಿಂಗಲ್ ಓನರ್. ಓಕೆ. ಸೆಕೆಂಡ್ ಓನರ್. ಓಕೆ. 70,000 ರನ್ ಆಗಿದೆ ಸರ್. 70,000 ಕಿಲೋಮೀಟರ್ ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಸರ್ ಇದು 175 ಕೋಟಿಂಗ್ ಇದೆ. 165 ಫೈನಲ್ ಬಿಟ್ಕೊಡೋಣ ಸರ್.
165. ಹೌದು. 1,65,000ಕ್ಕೆ ಸ್ಯಾಂಟ್ರೋ ಸಿಗ್ತೈತೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ಆರಾಮಾಗಿ ನೀವು ಲಾಂಗು ಕೂಡ ತಗೊಂಡ್ ಹೋಗ್ಬಿಡ್ಬೋದು. ಸರ್ವಿಸ್ 100% ಎಲ್ಲಾ ಕಡೆ ಸಿಗುತ್ತೆ ಹುಂಡೈ. ಸೊ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ಮಿಟ್ಸುಬಿಷಿ ಔಟ್ಲ್ಯಾಂಡರ್, ಈ ಗಾಡಿಯಲ್ಲಿ ಕಾಶ್ಮೀರ್ ಇಂದ ಕನ್ಯಾಕುಮಾರಿ ಗಂಟ ಒಂದ್ ರೈಡಲ್ಲಿ ಹೋಗ್ಬಿಡ್ಬೋದು. ಆ ತರ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು ಬಂದ್ಬಿಟ್ಟು. ಗಾಡಿ ಕೂಡ ನಿಮ್ಗೆ ಸೂಪರ್ ಆಗಿದೆ. ಇದ್ರಲ್ಲಿರೋ ಫೀಚರ್ಸ್ ಆಲ್ಮೋಸ್ಟ್ ಇವಾಗ ಬರೋ ಲೇಟೆಸ್ಟ್ ಕಾರಲ್ಲೂ ಇರುತ್ತೆ ಇರೋಲ್ಲ ಗೊತ್ತಾಗಲ್ಲ, ಆ ತರ ಇರುತ್ತೆ. ಕಾರು ಮಾತ್ರ ಎಕ್ಸಲೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಟ್ರಕ್ಕಿಂಗ್ ಮಾಡೋರ್ಗೆ ಎಲ್ಲ ಆಫ್ ರೋಡ್ಗೆ ಹೋಗೋರ್ಗೆ ಅಂಡ್ ಟ್ರಿಪ್ ಹೊಡೆಯೋರ್ಗೆ ಮಾತ್ರ ಸೂಪರ್ ಆಗಿರುತ್ತೆ ವೆಹಿಕಲ್. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು 2010 ಮಾಡಲು 1,67,000 ಓಡಿದೆ. ಓಕೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು. ಔಟ್ಲ್ಯಾಂಡರ್. ಹೌದು. ಸೊ ಮಿಟ್ಸುಬಿಷಿ ಔಟ್ಲ್ಯಾಂಡರ್ ಅಂತ ಹೇಳ್ಬಿಟ್ಟು ಗಾಡಿ. ಸೊ ಇದರಲ್ಲಿ ನಿಮ್ಗೆ ಸಪ್ರೇಟ್ ನೋಡ್ತಾರ್ರಿ, ತೆಗಿತ್ಯಾ? ಆಗುತ್ತಾ? ಟ್ರಿಪ್ಗೆ ಆಲ್ಮೋಸ್ಟ್ ಸೂಪರ್ ಮುಂದೆ ಕ್ಯಾಂಪಿಂಗ್ ಕೂಡ ಮಾಡ್ಕೊಂಡ್ಬೋದು. ಆಗುತ್ತಾ ಸರ್ ಈ ಕಾರ್ ಬಗ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಟು ಫೈನಲ್ ಸರ್ 485 ಸರ್. 485 ನಿಮ್ಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸಿಗ್ತೈತೆ. ಹೌದು. ಅಂಡ್ ಸರ್ ಡಸ್ಟರ್ ಡೀಸೆಲ್ ಅಲ್ಲ ಇದು? ಹೌದು. ಹೇಳಿ ಸರ್ ಇದು ಯಾವ್ದು ಮಾಡಲ್ ಅಂತ? ಸರ್ 2013 ಮಾಡಲು. ಓಕೆ. ಸಿಂಗಲ್ ಓನರ್ 85 PS. 85 PS. ಹೌದು. 85 PS ಅಲ್ಲಿ ಏನಂದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಇದೆ ಸರ್. ಓಕೆ. ಒಳ್ಳೆ ಪಿಕಪ್ ಸಮೇತ ಒಳ್ಳೆ ಇದೆ. ಸೊ 85 PS. 87,000 ಡ್ರೈವನ್ ಆಗಿದೆ ಮತ್ತೆ. ಓಕೆ ಓಕೆ. ಸೊ 110 PS ಪವರ್ ಜಾಸ್ತಿ ಬರುತ್ತೆ. ಇದರಲ್ಲಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಸೊ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, ಪಿಕಪ್ ಓಕೆ ಅಲ್ಲ. ಸೊ ಡಸ್ಟರ್ ಅಲ್ಲಿ ಮೈಲೇಜ್ ಬರೋ ಅಂತ ವೆಹಿಕಲ್ ಅಂದ್ರೆ ಇದು 85 PS ಮಾತ್ರನೇ. 110 PS ಪವರ್ ಜಾಸ್ತಿ ಸ್ವಲ್ಪ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಅಂಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಸರ್ 5,40,000 ಇದೆ. ಒಂದು 5,20,000 ಕೊಟ್ಬಿಡಿ ಸರ್. 520 ಫೈನಲ್. ಹೌದು. ಸೊ ನಿಮ್ಗೆ 520ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಒಂದು ಓಮ್ನಿ ಇದೆ, ಹೇಳಿ ಸರ್. ಕಮರ್ಷಿಯಲ್ ಪರ್ಪಸ್ಗೆ ಸೂಪರ್ ಆಗಿರುತ್ತೆ ಸರ್. 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದ್ರ ರೇಟ್ ಬಂದ್ಬಿಟ್ಟು 1,35,000 ಇದೆ. 1,20,000 ಕೊಟ್ಬಿಡ್ತೀನಿ ಸರ್. 120 ಫೈನಲ್. ಹೌದು. ಸೊ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,15,000 ಕೊಟ್ಬೇಡ ಸರ್. 1,15ಗೆ ಲೋ ಬಡ್ಜೆಟ್ ಕಾರು ಇವತ್ತಿನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ 1,15ಗೆ ಫೈನಲ್ ಮಾಡಿ ಕೊಟ್ಬೇಡ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಫುಲ್ ವಾಶ್ ಆಗಿದೆ, ಏನು ಟೈರ್ ಹಾಕ್ಸ್ಕೊಳ್ಳೋದೇ ಬೇಕಾಗಿಲ್ಲ ನಿಮ್ಗೆ. ಗಾಡಿ ಕೂಡ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋರಿಗೆ ಬೆಸ್ಟ್ ಆಪ್ಷನ್. ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಫೋರ್ಡ್ ಇಟಿಯೋಸ್. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್. ಓಕೆ. ಫೋರ್ಡ್ ಫಿಯೆಸ್ಟಾ 2011 ಮಾಡಲು ಸೆಕೆಂಡ್ ಓನರ್. ಓಕೆ ಓಕೆ. 77,000 ಡ್ರೈವನ್ ಆಗಿದೆ. ಫೋರ್ಡ್ ಫಿಯೆಸ್ಟಾ. ಸೊ ಆಗಿನ ಕಾಲದಲ್ಲಿ ಇದು ಲಕ್ಸುರಿ ಬ್ರ್ಯಾಂಡ್. ಸೊ ಎಸ್ಪೆಷಲಿ ಈ ಕಾರ್ ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ. ಸೊ ಸೆಡಾನ್ಗೆ ಕಿಂಗ್ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು. ಸೊ ಇನ್ನು ಇವಾಗ್ಲೂ ಕೂಡ ನೋಡಿ ಎಷ್ಟು ಬಿಲ್ಡ್ ಕ್ವಾಲಿಟಿ ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಇದು ಪೆಟ್ರೋಲ್ ಏನ್ ಮೈಲೇಜ್ ಬರ್ಬೋದು ಸರ್ ಇದು ಫೋರ್ಡ್? ಸರ್ ಒಂದು 12 to 14 ಬರ್ಬೋದು ಸರ್. 12 to 14 ಬರುತ್ತೆ. ಹೌದು. ಸೊ ಸಡಾನ್ ಕಾರ್ ಇದು ಬಂದ್ಬಿಟ್ಟು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಸಡಾನ್ ಕಾರ್. ನೋಡ್ತಾ ಇರ್ಬೋದು 4 ಟೈರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ. ಸರ್ ಇದು 2,05,000 ಇದೆ. 190 ಕೊಟ್ಬೇಡ ಸರ್. 190 ಫೈನಲ್. ಹೌದು, ಫೈನಲ್ ಟು ಫೈನಲ್ ಸರ್. ಸೊ ನಿಮ್ಗೆ 190ಗೆ ಫೈನಲ್ ಮಾಡಿ ಕೊಡ್ತಾರೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ 800 ಬರಲ್ಲ. ಆ ತರ ಇರೋದ್ರಲ್ಲಿ ನಿಮ್ಗೆ ಈ ತರ ಲಕ್ಸುರಿ ಕಾರ್ನ ಕೊಡ್ತಿದ್ದಾರೆ. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ಹೇಳಿ ಸರ್. ಸರ್ ಇದು 2009 ಮಾಡಲು. ಓಕೆ. FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ ವೇರಿಯಂಟ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ ಈ ಗಾಡಿಗೆ ಫೈನಲ್ ಟು ಫೈನಲ್ ಆದ್ರೆ 1,65,000 ಆಗುತ್ತೆ ಸರ್. 165 ಫೈನಲ್. ಹೌದು. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಾರ್ ಇದೆ, ಹೇಳಿ ಸರ್. ಅದು ಕೂಡ ಸರ್ ಇದು XS4 2010 ಮಾಡಲ್. ಓಕೆ. ಸೆಕೆಂಡ್ ಓನರ್. 2010 ಮಾಡಲು ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ಹೌದು. ಸೊ ಸಿಂಗಲ್ ಓನರ್ ಕಾರ್, ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು, ಪೆಟ್ರೋಲ್ ವೇರಿಯಂಟ್. ZXi ಟಾಪ್ ಎಂಡ್ ವೆಹಿಕಲ್, ಅಲೈವಿಲ್ಸ್ ಎಲ್ಲ ಇದೆ. ಹೌದು. ಒಂದು ಫೈನಲ್ ಪ್ರೈಸ್ ಸರ್ ಫೈನಲ್ ಪ್ರೈಸ್ ಬಂದ್ಬಿಟ್ಟು ಒಂದು 2,60,000 ಗೆ ಹೇಳ್ತಾರೆ. ಒಂದು 2,50,000 ಕೊಡಿ ಸರ್. 250 ಫೈನಲ್. ಹೌದು.
250ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇದರಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಒಂದು ದೊಡ್ಡ ಸೆಡಾನ್ ಅಂತಾನೆ ಹೇಳ್ಬೋದು ಸರ್. 2,50,000 ಫೈನಲ್. ಫೈನಲ್ ಟು ಫೈನಲ್ ಸರ್. ಫೈನಲ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಫೋರ್ಡ್ ಡಿಸೈರ್ ಇದೆ, ಅದು ಕೂಡ ಲಾಂಗ್ ಡಿಕ್ಕಿ ಅಂತಾರೆ. ಇದು ಬಂದ್ಬಿಟ್ಟು ಸರ್ 2009 ಮಾಡಲು, ಸಿಂಗಲ್ ಓನರ್, 82,000 ರನ್ ಆಗಿದೆ. ಓಕೆ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ VXI ಡೀಸೆಲ್. ಓಕೆ ಓಕೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,85,000 ಇದೆ. ಒಂದು 2,65 ಫೈನಲ್ ಮಾಡಿ ಕೊಟ್ಬೇಡ ಸರ್. 265 ಫೈನಲ್. ಹೌದು. ಸೊ ಈ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಆಪ್ಷನ್, ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ಇದ್ರಲ್ಲೂ ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಡಿಸೈರ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 83,000 ರನ್ ಆಗಿದೆ. ಓಕೆ. ಐಕಾನ್ ಹುಡುಕೋರ್ಗೆ ಐಕಾನ್ ಇವಾಗ್ಲೂ ಕೂಡ ಈ ಕಾರ್ ನ ಸಾಕಷ್ಟು ಜನ ಲೈಕ್ ಮಾಡೋರು ಇದಾರೆ. ಅಂಡ್ ಹೇಳಿ ಸರ್ ಈ ಕಾರ್ ಬಗ್ಗೆ. 2005 ಮಾಡಲು ಐಕಾನ್, 87,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಐಕಾನ್ ಇಲ್ಲಿ ಗಂಟ ಸಿಂಗಲ್ ಓನರ್ ಅಂದ್ರೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಅವ್ರಿಗೆ ಎಷ್ಟು ಇಷ್ಟ ಆಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಕಾರ್ ಮಾತ್ರ EXI. ಸರ್ ಈ ಕಾರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್? 1,30,000 ಕೊಟ್ಬೇಡ ಸರ್. 1:30. ಹೌದು ಸರ್ ಇದು 1.2 ಇಂಜನ್. ಹೌದು. ಸೊ 1.2 ಫೋರ್ಡ್ ಐಕಾನ್. ಸರ್ ಇದು ಐಕಾನ್ ಎಲ್ಲ ಏನ್ ಮೈಲೇಜ್ ಬರುತ್ತೆ ಸರ್? ಸರ್ ಒಂದು ನಿಮ್ಗೆ ಪೆಟ್ರೋಲ್ ಬಂದ್ಬಿಟ್ಟು ಒಂದು 12 to 13 ಸರ್. 12 to 13. ಹೌದು. ಸೊ ನೋಡಿ ಅದಕ್ಕೆ ಫೋರ್ಡ್ ಅನ್ನೋದು. ಸೊ ಸರ್ ಏನ್ ಹೇಳಿದ್ರು ಪ್ರೈಸ್? 1,00,000. 1,30,000 ಫೈನಲ್ ಟು ಫೈನಲ್ ಕೊಟ್ಬೇಡ ಫೈನಲ್. ಓಕೆ. ಸೊ ನೋಡ್ತಾ ಇರ್ಬೋದು ಸ್ವಿಫ್ಟ್, ಸೆಲೆರಿಯೋ ಅಂಡ್ ವಿಟಾ, ಇದು ಬ್ರಿಜಾ, XUV500 ಎಲ್ಲ ಇದೆ ಗಾಡಿಗಳು. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಆಲ್ಟೋ, LXi. ಈ ಕಾರ್ ಬಗ್ಗೆ ಹೇಳಿ ಸರ್. 2009 ಮಾಡಲು, ಸಿಂಗಲ್ ಓನರ್. ಓಕೆ. 82,000 ರನ್ ಆಗಿದೆ. ಓಕೆ. ಸಿಂಗಲ್ ಓನರ್. ಹೌದು ಸರ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 165 ಸರ್. 165 ಫೈನಲ್. ಅಂಡ್ ಸ್ವಿಫ್ಟ್ VXi ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೇಳಿ ಸರ್. ಸರ್ 2015 ಮಾಡಲು, ಸೆಕೆಂಡ್ ಓನರ್. ಓಕೆ. 72,000 ರನ್ ಆಗಿದೆ. ಓಕೆ. ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 5.30 ಇದೆ. ಒಂದು 5 ಲಕ್ಷಕ್ಕೆಲ್ಲ ಫೈನಲ್ ಮಾಡಿ ಕೊಟ್ಬೇಡ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 15 ಮಾಡಲು, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ 5.30 ಕೊಟ್ ಮಾಡ್ತಿದ್ದಾರೆ. ನಮ್ ಚಾನಲ್ ಕಡೆಯಿಂದ ಬಂದ್ರೆ 5 ಲಕ್ಷಕ್ಕೆ ಫೈನಲ್. ಹೌದು ಸರ್. ಸೊ ಸ್ವಿಫ್ಟ್ ಅದು ಕೂಡ ವೈಟ್ ಕಲರ್ ನೋಡ್ತಾ ಇರ್ಬೋದು. ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಲೆದರ್ ಸೀಟಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಅಡಿಷನಲ್ ಆಗಿ ಇದೆಲ್ಲ ಬರುತ್ತೆ. ಆಶಿಗೆ ಗಾನ ಅಲ್ಲೇ ಗೊತ್ತಾಯ್ತದೆ. ಸರ್ ಏನ್ ಹೇಳಿದ್ರು? 5 ಲಕ್ಷ ಫೈನಲ್. ಹೌದು ಸರ್. ಫೈನಲ್ ಟು ಫೈನಲ್. ಸೆಲೆರಿ ಹುಡ್ಕೋರ್ಗೆ ಸೆಲೆರಿ ಇದೆ, ಬ್ರ್ಯಾಂಡ್ ನ್ಯೂ ಸೆಲೆರಿ ಅಂತಾನೆ ಹೇಳ್ಬೋದು. ಟೈರ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಟೈರ್ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಗಾಡಿ ಕಂಡೀಷನ್. ಹೇಳಿ ಸರ್. ಸರ್ 2015 ಮಾಡಲು, ಸೆಲೆರಿಯೋ ZXi ಮ್ಯಾನ್ಯಲ್. ಓಕೆ. ಸೆಕೆಂಡ್ ಓನರ್, 68,000 ಡ್ರೈವನ್ ಆಗಿದೆ ಸರ್. 68,000 ಕಿಲೋಮೀಟರ್ ಆಗಿದೆ. ಸೆಕೆಂಡ್ ಓನರ್. ಹೌದು. ZXi ಟಾಪ್ ಎಂಡ್ ಅದ ಸರ್ ಇದು? ಹೌದು ಸರ್. ಸೊ ನಿಮ್ಗೆ ಇದರಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಾರ್ಮಲ್ ವೀಲ್ಸ್ ಬರುತ್ತೆ. ZXi ಟಾಪ್ ಎಂಡ್ ಗಾಡಿ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? ಸರ್ 68,000 ಓಡಿದೆ ಸರ್. ಓನರ್ಶಿಪ್ ಸರ್ ಇದು ಸೆಕೆಂಡ್ ಓನರ್. 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಈ ಗಾಡಿಗೆ 100% ಶೋರೂಮ್ ಟ್ರ್ಯಾಕ್ ಇದ್ದಿದೆ. ಸೊ ಟೈರ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅದು ಕೂಡ ಗ್ರೇ ಕಲರ್. ಗ್ರೇ ಕಲರ್ ಇನ್ನೂ ಒಂದ್ 10 ವರ್ಷ ಆದ್ರೂ ಎಲ್ಲೂ ನಿಮ್ಗೆ ಕಲರ್ ಮಾತ್ರ ಎಲ್ಲೂ ಶೇಡ್ ಆಗಲ್ಲ. ಸೊ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದ್ರಲ್ಲಿ ನಿಮ್ಗೆ. ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಈ ಸೆಲೆರಿಯಾಗೆ ಒಂದು ಒಳ್ಳೆ ಆಫರ್ ಕೊಡ್ತೀವಿ ಸರ್. 4,40,000 ಇದೆ ಇವತ್ತಿನ ರೇಟ್. ಓಕೆ. ಬಜಾರ್ ರೇಟ್ ಬಂದ್ಬಿಟ್ಟು ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು 4,20,000 ಕೊಟ್ಬೇಡ ಸರ್. 4,20,000 ಕೊಟ್ಬೇಡ. 20,000 ಫೈನಲ್. ಹೌದು. ಬ್ರಿಜಾ ಅದು ಕೂಡ ವೈಟ್ ಕಲರ್, ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್ 2016 ಮಾಡಲು, ಸಿಂಗಲ್ ಓನರ್. ಓಕೆ. 82,000 ರನ್ ಆಗಿದೆ. ಓಕೆ. ರೇಟ್ ಬಂದ್ಬಿಟ್ಟು 7 ಲಕ್ಷ ಇದೆ.
7 ಲಕ್ಷ. ಓಕೆ ಫೈನಲ್ ಟು ಫೈನಲ್ 685 ಫೈನಲ್ ಮಾಡ್ಕೊಟ್ಬೇಡ ಸರ್. 6,80,000 ಫೈನಲ್ ಟು ಫೈನಲ್ ಮಾಡ್ಕೊಟ್ಬೇಡ. ಟಾಪ್ ಎಂಡ್ ವೆಹಿಕಲ್. ಹೌದು. ಸೊ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಡೀಸೆಲ್ ಕಾರ್, ಅದು ಕೂಡ ಬ್ರಿಜಾ ಕಾಂಪ್ಯಾಕ್ಟ್ SUV ವೆಹಿಕಲ್. 7 ಲಕ್ಷ ಎಷ್ಟು ಹೇಳಿದ್ರು ಸರ್? 7,20,000 ಇದೆ. ಒಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 685 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್. ಅಂಡ್ ನಮ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕೊನೆ ಕಾರು ನೋಡ್ತಾ ಇದ್ರ, ಹುಲಿ ಅಂತಾನೆ ಹೇಳ್ಬೋದು. ಸರ್ ಈ ಹುಲಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 2012 ಮಾಡಲು 94,000 ನೋಡಿದೆ. ಥರ್ಡ್ ಓನರ್ ಸರ್ ಇದು. ಓಕೆ, ಥರ್ಡ್ ಓನರ್ ಆಗಿದ್ಯಾ? ಹೌದು. ಇನ್ಶೂರೆನ್ಸ್ ಲಾಸ್ಟ್ ಇದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಕಾದ್ರೆ ಕಟ್ಕೊಳ್ಳೋಣ. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು 485 ಇದೆ. ಓಕೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,60,000ಕ್ಕೆ ಫೈನಲೈಸ್ ಆಗುತ್ತೆ ಸರ್. 4,60,000ಕ್ಕೆ ನೋಡ್ತಾ ಇರ್ಬೋದು. XUV ಸಿಗ್ತೈತೆ. ಆಲ್ಮೋಸ್ಟ್ ನಿಮ್ಗೆ ಬಜಾರಲ್ಲಿ ಎಲ್ಲೂ ಸಿಗಲ್ಲ ಈ ಪ್ರೈಸ್ಗೆ. ನಿಮ್ ಚಾನಲ್ ಕಡೆಯಿಂದ. ಸೊ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಆಮ್ರೆಸ್ಟ್ ಎಲ್ಲ ಬರುತ್ತೆ. ನಿಮ್ಗೆ ಆರಾಮಾಗಿ ಒಂದ್ 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಆ ತರ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. W10 ವೇರಿಯಂಟ್. ಸರ್ ಈ ಕಾರಿಗೆ ಏನ್ ಹೇಳಿ ಸರ್ ಪ್ರೈಸ್? 4,60,000 ಫೈನಲ್. ಫೈನಲ್ ಟು ಫೈನಲ್ ಸರ್. ಬಜಾರಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಆ ರೇಟ್ಗೆ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ.